ನಾವು ಇವತ್ತು ಟೈಪ್ಸ್ ಆಫ್ ಫ್ಲಾಟ್ ಕರೆಕ್ಷನ್ಸ್ ಬಗ್ಗೆ ಕಲಿಯೋಣ. ಇದು ಪಾರ್ಟ್ ಆಫ್ ಕೋರ್ಸ್ ವರ್ಕ್. ಇವತ್ತು ನಾವು ಮಾಡ್ತಾ ಇರೋದು 26th ವಿಡಿಯೋ. ಆಮೇಲೆ ಇವತ್ತು ಡೇಟ್ ಬಂದು 19th ಆಫ್ ಜನವರಿ 2026. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ಲಾಟ್ ಕರೆಕ್ಷನ್ಸ್ ಬಗ್ಗೆ ಕಲ್ತ್ವಿ. ಇವತ್ತು ಅದರದೇ ಲಾಸ್ಟ್ ಕ್ಲಾಸ್ ಅದೇ ಒಂದ್ ಸ್ವಲ್ಪ ರಿವಿಷನ್ ಮಾಡುವ. ಇಲ್ಲಿ ಫ್ಲಾಟ್ ಕರೆಕ್ಷನ್ ಅಲ್ಲಿ ನಮಗೆ ವೇವ್ ಸ್ಪೀಡ್ ಅಲ್ಲಿ ಇರುತ್ತೆ, ಬಟ್ ಇಂಪಲ್ಸ್ ರೂಲ್ ಫಾಲೋ ಮಾಡಿದ್ರು ಸಹ ಇದು ಕರೆಕ್ಷನ್ಸ್ ರೂಲ್ ನ ಕರೆಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಇದು 3 ಮೂವ್ಸ್ ಅಲ್ಲಿ ಇರುತ್ತೆ. ಇದು ಲಾಸ್ಟ್ ಲೆಗ್ 61 to 81.2% ವರೆಗೂ ರಿಟ್ರೇಸ್ ಮಾಡುತ್ತೆ. ವೇವ್ ಬಿ ಇದು ಸಹ ಸ್ಪೀಡ್ ಅಲ್ಲಿ ಇರುತ್ತೆ, ಇದು ಸಹ 3 ಮೂವ್ಸ್ ಅಲ್ಲಿ ಇರುತ್ತೆ, 3 ಮೂವ್ಸ್ ಅಲ್ಲಿ ಇರುತ್ತೆ. ಆಮೇಲೆ ರಿಟ್ರೇಸ್ಮೆಂಟ್ ಆಗೋದು 61.8 ಇಂದ ಹಿಡಿದು 111% ವರೆಗೂ ಮ್ಯಾಕ್ಸಿಮಮ್ ರಿಟ್ರೇಸ್ ಆಗುತ್ತೆ. ಓಕೆ, ಟೈಮ್ ವೈಸ್ ನೋಡ್ಬೇಕಾದ್ರೆ ಇದು ವೇವ್ ಎದು 2 ಟೈಮ್ ಇರುತ್ತೆ, ಇಲ್ಲ ಮ್ಯಾಕ್ಸಿಮಮ್ 3 ಟೈಮ್ ಇರುತ್ತೆ. ವೇವ್ ಸಿ ಇದು ಇಂಪಲ್ಸ್ ವೇವ್ ಅಲ್ಲಿ ಇರುತ್ತೆ, ಬಟ್ ಸ್ಪೀಡ್ ಅಲ್ಲಿ ಇರುತ್ತೆ. ಆದ್ರೆ ನೀವು ವೇವ್ ಎ ಮತ್ತೆ ಬಿ ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಲೋ ಆಗಿರುತ್ತೆ. ಓಕೆ, ಇಲ್ಲಿ 5 ಮೂವ್ಸ್ ನಿಮಗೆ ಸಿಗುತ್ತೆ ನೋಡ್ಲಿಕ್ಕೆ. ಆಮೇಲೆ ಇದು ರಿಟ್ರೇಸ್ ಮಿನಿಮಮ್ 38.2% ಆಗುತ್ತೆ, ಅಂದ್ರೆ ಅದಕ್ಕೆ ನಾವು ಸಿ ಫೇಲ್ಯೂರ್ ಅಂತೀವಿ. ಆಮೇಲೆ ಇದು 61 ಇಂದ 261% ವರೆಗೂ ಮ್ಯಾಕ್ಸಿಮಮ್ ರಿಟ್ರೇಸ್ ಆಗತ್ತೆ. ಓಕೆ, ಇದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಆಗಿದ್ದೀವಿ. ಜಸ್ಟ್ ಇದು ರಿವಿಷನ್. ಇವತ್ತು ನಾವು ಫ್ಲಾಟ್ ಕರೆಕ್ಷನ್ಸ್ ಬಗ್ಗೆ ಟೈಪ್ಸ್ ಅದ್ರ ಬಗ್ಗೆ ನಾವು ಕಲಿಯಬಹುದು. ಇದು ವೇವ್ ಸಿ ರಿಟ್ರೇಸ್ಮೆಂಟ್ ಯಾವ ತರ ಆಗತ್ತೆ ಅದ್ರದ್ದು ಮೇಲ್ಗಡೆ ಡಿಪೆಂಡೆಂಟ್ ಆಗಿ ಫ್ಲಾಟ್ ಕರೆಕ್ಷನ್ಸ್ ನ 3 ತರ ಕ್ಲಾಸಿಫೈ ಮಾಡ್ತಾರೆ. ಒಂದು ನಾರ್ಮಲ್ ಫ್ಲಾಟ್, ಇನ್ನೊಂದು ಎಲಾಂಗೇಟೆಡ್ ಫ್ಲಾಟ್, ಮೂರನೇದು ಟ್ರಂಕೇಟೆಡ್ ಫ್ಲಾಟ್. ಈಗ ನಾವು ನಾರ್ಮಲ್ ಫ್ಲಾಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನಿಮಗೆ ವೇವ್ 38.2% ಇಂದ ಹಿಡಿದು 61.8 ವರೆಗೆ ನಿಮಗೆ ಲಾಸ್ಟ್ ಲೆಗ್ದು ರಿಟ್ರೇಸ್ ಆಗುತ್ತೆ. 3 ಮೂವ್ಸ್ ಅಲ್ಲಿ ಇರುತ್ತೆ ಇದು. ಓಕೆ, ವೇವ್ ಬಿ 61.8 ಇಂದ ಹಿಡಿದು ನಿಮಗೆ 81.2% ವರೆಗೂ ರಿಟ್ರೇಸ್ ಆಗುತ್ತೆ. ಇದು ನಿಮಗೆ 3 ಮೂವ್ಸ್ ಅಲ್ಲಿ ಇರುತ್ತೆ. ಓಕೆ, ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಈ 61 ನಿಮ್ಗೆ ಜಿಗ್ಜಾಗು ಮತ್ತು ಫ್ಲಾಟ್ ನಡುವೆ ಡಿಫ್ರೆನ್ಸಿಯೇಷನ್ ಇದೇ ಒಂದು ಎಜ್, ಒಂದೊಂದು ಎಜ್ ಮೇಲೆ ಬಂದ್ಬಿಡ್ತವೆ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಇಲ್ಲಿ ನೀವು ವೇವ್ ಬಿ ರಿಟ್ರೇಸ್ಮೆಂಟ್ ಬಗ್ಗೆ ಸ್ವಲ್ಪ ಇಲ್ಲಿ ಫ್ಲಾಟ್ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಓಕೆ, ಆಮೇಲೆ ವೇವ್ ಸಿ ನಿಮಗೆ ಏನಾಗುತ್ತೆ ಅಂತಂದ್ರೆ 5 ಮೂವ್ಸ್ ಅಲ್ಲಿ ಇರುತ್ತೆ. ಇದು ಮಿನಿಮಮ್ ರಿಟ್ರೇಸ್ಮೆಂಟ್ 61.8 ಆಗುತ್ತೆ. ಇಂಟರ್ಮೀಡಿಯೇಟ್ ಅಂದ್ರೆ ನಿಮಗೆ 100% ವರೆಗೂ ಆಗುತ್ತೆ. ಇಲ್ಲಿ ನಿಮಗೆ ವೇವ್ ಎ ಮತ್ತೆ ವೇವ್ ಬಿ ಸೇಮ್ ಇದ್ದಾಗ 100% ರಿಟ್ರೇಸ್ ಆಗುತ್ತೆ. ಓಕೆ, ಅಲ್ಲಿ ನಿಮಗೆ ವೇವ್ ಎ ಬಿ ಮತ್ತು ಸಿ ಮೂರು ಸಹ ಈಕ್ವಲ್ ಆಗಿರ್ತವೆ. ಓಕೆ, ಆಮೇಲೆ ಫೈನಲ್ ಡೆಸ್ಟಿನೇಷನ್ ಬಂದು 161.8 ವರೆಗೂ ನಿಮಗೆ ಫ್ಲಾಟ್ ಕರೆಕ್ಷನ್ ಅಲ್ಲಿ, ನಾರ್ಮಲ್ ಕರೆಕ್ಷನ್ ಅಲ್ಲಿ ನಿಮಗೆ ವೇವ್ ಸಿ ರಿಟ್ರೇಸ್ ಆಗುತ್ತೆ. ಓಕೆ, ಸೊ ಟೈಮ್ ವೈಸ್ ಇಲ್ಲಿ ವೇವ್ ಸಿ ಇಕ್ವಲ್ ಟು ಎ ಪ್ಲಸ್ ವೇವ್ ಬಿ ಇರುತ್ತೆ. ಓಕೆ, ಇನ್ನು ಎಲಾಂಗೇಟೆಡ್ ಏನಾಗುತ್ತೆ, ನಿಮ್ಗೆ ವೇವ್ ಎ ಲಾಸ್ಟ್ ಏನ್ ಹೇಳಿದೆಯಲ್ಲ ಅಷ್ಟೇ ಇರುತ್ತೆ. ವೇವ್ ಎ ಮತ್ತೆ ವೇವ್ ಬಿ ನಿಮ್ಗೆ ವೇವ್ ಎ 38.2 to 61.8% ವರೆಗೂ ರಿಟ್ರೇಸ್ ಆಗುತ್ತೆ. ವೇವ್ ಬಿ 61.8 ಇಂದ 81.2 ವರೆಗೆ ರಿಟ್ರೇಸ್ ಆಗುತ್ತೆ. ಆಮೇಲೆ ವೇವ್ ಸಿ ಇಲ್ಲಿ ನಿಮಗೆ 61.8 ಇಂದ ಹಿಡಿದು 261% ವರೆಗೂ ರಿಟ್ರೇಸ್ ಆಗುತ್ತೆ, ಎಲಾಂಗೇಟ್ ಆಗುತ್ತೆ. ಅಂದ್ರೆ ನಿಮಗೆ ನಾರ್ಮಲ್ ಅಲ್ಲಿ ಅಪ್ ಟು 100% ವರೆಗೂ ರಿಟ್ರೇಸ್ ಆಗುತ್ತೆ. ಎಲಾಂಗೇಟೆಡ್ ಅಲ್ಲಿ ಮೋರ್ ದೆನ್ 100%. ಓಕೆ, ಅಂದ್ರೆ 100% ಇಂದ ಹೆಚ್ಚಿಗೆ ಇದ್ದು 161 to 261% ವರೆಗೂ ನಿಮಗೆ ಇಲ್ಲಿ ರಿಟ್ರೇಸ್ ಆಗುತ್ತೆ. ಓಕೆ, ಇದು ನೋಡಿ ಇಲ್ಲಿ ಅಪ್ ಟು 161%. 61 ನಾರ್ಮಲ್ ಅಲ್ಲಿ 61.8 ಇಂದ ಹಿಡಿದು 161.8 ವರೆಗೂ ರಿಟ್ರೇಸ್ ಆಗುತ್ತೆ. ಓಕೆ, ಎಲಾಂಗೇಟೆಡ್ ಅಲ್ಲಿ 161.8 ಇಂದ ಹಿಡಿದು 261.8 ವರೆಗೂ ರಿಟ್ರೇಸ್ ಆಗುತ್ತೆ. ಟೈಮ್ ವೈಸ್ ಸಹ ಇಲ್ಲಿ ಸಿ ನಿಮಗೆ ವೇವ್ ಎ ಮತ್ತೆ ವೇವ್ ಬಿ ಗೆ ಈಕ್ವಲ್ ಆಗುತ್ತೆ, ಹೆಚ್ಚು ಕಡಿಮೆ ಈಕ್ವಲ್ ಇರುತ್ತೆ. ಇನ್ನು ಕೊನೆಯದಾಗಿ ಟ್ರಂಕೇಟೆಡ್ ಫ್ಲಾಟ್ ಅಂತ ಬರುತ್ತೆ. ಟ್ರಂಕೇಟೆಡ್ ಫ್ಲಾಟ್ ಅಂತಂದ್ರೆ ಏನು, ನಿಮಗೆ ಇಲ್ಲಿ
ವೇವ್ ಎ 38.8 ಇಂದ ಹಿಡಿದು 61.8 ವರೆಗೂ ಇರುತ್ತೆ. ವೇವ್ ಬಿ ನಿಮಗೆ 61 to 81.2% ವರೆಗೂ ಇರುತ್ತೆ. ಓಕೆ, ಬಟ್ ಇಲ್ಲಿ ಮೋರ್ ದೆನ್ 81.2% ಹೋದಾಗ, ಓಕೆ, ವೇವ್ ಬಿ ನಿಮಗೆ ಮೋರ್ ದೆನ್ 81.2% ಅಂದ್ರೆ ಹೆಚ್ಚು ಕಡಿಮೆ 100% ಗಿಂತ ಹೆಚ್ಚಿಗೆ ಹೋಯ್ತು ಅಂತಂದ್ರೆ ನಿಮಗೆ ವೇವ್ ಸಿ ಫೇಲ್ಯೂರ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆಗತ್ತೆ ಅಂತೇನಿಲ್ಲ, ಓಕೆ, ಚಾನ್ಸ್ ನಿಮಗೆ ಹೆಚ್ಚಿಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ವೇವ್ ಸಿ ಏನಾಗುತ್ತೆ 38 to 50% ವರೆಗೂ ರಿಟ್ರೇಸ್ ಆಗುತ್ತೆ. ಇಲ್ಲಿ ಇದು 61.8 ಟಚ್ ಆಗಲ್ಲ ನೋಡಿ. ಮೋರ್ ಚಾನ್ಸ್ ವೆನ್ ವೇವ್ ಬಿ ಇಸ್ ಮೋರ್ ದನ್ 100%. ಮೋರ್ ದೆನ್ 100 ವೇವ್ ಬಿ ನಿಮಗೆ ಮೋರ್ ದೆನ್ 100% ಇತ್ತು ಅಂತಂದ್ರೆ ವೇವ್ ಸಿ ಫೇಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ಇದು ತುಂಬಾ ಡೇಂಜರ್ ಇದು ಯಾಕಂತಂದ್ರೆ ನೀವು ಸಿಗೆ ಜರ್ನಿಗೆ ನೀವು ಇದಾಗಿರ್ತೀರಾ, ಟ್ರೇಡ್ ಮಾಡ್ತಾ ಇರ್ತೀರಾ. ಸಡನ್ ಆಗಿ ಸಿ ಫೇಲ್ಯೂರ್ ಆಗ್ಬಿಟ್ರೆ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತೆ. ಓಕೆ, ಸ್ಟಾಪ್ ಲಾಸ್ ನಿಮಗೆ ಇಲ್ಲಿ 81.2% ಇಡಬೇಕಾಗತ್ತೆ. ಇದನ್ನ ನಾನು ನಿಮಗೆ ಹೇಳ್ತೇನೆ. ಓಕೆ, ಸೊ ಇದನ್ನೇ ನಾವೀಗ ಚಾರ್ಟ್ ಅಲ್ಲಿ ನೋಡುವ. ಈಗ ನಾವು ನಾರ್ಮಲ್ ಫ್ಲಾಟ್ ಬಗ್ಗೆ ಡಿಸ್ಕಷನ್ ಮಾಡುವ. ನಾರ್ಮಲ್ ಫ್ಲಾಟ್ ಅಲ್ಲಿ ಏನಾಗುತ್ತೆ 61.8% ಇಂದ ಹಿಡಿದು 161.8% ವರೆಗೆ ನಿಮಗೆ ವೇವ್ ಸಿ ರಿಟ್ರೇಸ್ ಆಗುತ್ತೆ. ಓಕೆ, ನಿಮಗೆ ವೇವ್ ಬಿ ನಿಮಗೆ ಇಲ್ಲಿ 61 to 81.2% ಇನ್ ಬಿಟ್ವೀನ್ ಇರುತ್ತೆ ಇಲ್ಲಿ. ಓಕೆ, ಇದು ನಾರ್ಮಲ್ ಫ್ಲಾಟ್ ಹೇಳ್ತಾ ಇರೋದು ನಾವು. ಹಾಗಿದ್ರೆ ಸಿ ನಿಮಗೆ ನಾರ್ಮಲ್ ಫ್ಲಾಟ್ ಅಲ್ಲಿ ಯಾವ ಹೋಗುತ್ತೆ ಅಂತಂದ್ರೆ ನಿಮಗೆ 61% ವರೆಗಂತೂ ಮಿನಿಮಮ್ ಇಲ್ಲಿ ರಿಟ್ರೇಸ್ ಆಗಲೇಬೇಕು. ಓಕೆ, ಆಮೇಲೆ ಇದು ನಿಮಗೆ 100% ಬರಬಹುದು. ಓಕೆ, 100% ಬಂದಾಗ ಏನಾಗುತ್ತೆ, ವೇವ್ ಎ ಲೆಂತ್, ವೇವ್ ಬಿ ಲೆಂತ್ ಮತ್ತೆ ವೇವ್ ಸಿ ಲೆಂತ್ ಸೇಮ್ ಆಗಿಬಿಡುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಇದು ಇಲ್ಲಿವರೆಗೂ ಬರಬಹುದು. ಸೊ ಈ ತರ ಮಾರ್ಕೆಟ್ ಅಲ್ಲಿ ಇದ್ರೆ ಇದು ನಿಮಗೆ ನಾರ್ಮಲ್ ಫ್ಲಾಟ್. ಓಕೆ, ಇದು ನಾರ್ಮಲ್ ಫ್ಲಾಟ್ ಆಯ್ತು. ಈಗ ಎಲಾಂಗೇಟೆಡ್ ಫ್ಲಾಟ್. ಎಲಾಂಗೇಟೆಡ್ ಫ್ಲಾಟ್ ಏನಾಗುತ್ತೆ, ಒಂದು ಎ, ಇದು ಬಿ, ಇದು ಸಿ. ಸೊ ಇದು ನಿಮಗೆ 61 to 81% ವರೆಗೂ ಇರುತ್ತೆ. ಇಲ್ಲಿ ನಿಮಗೆ ಸೇಮ್ ವೇವ್ ಬಿ ನಿಮಗೆ 61 to 81 ವರೆಗೂ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ವೇವ್ ಸಿ ನಿಮಗೆ ಮೋರ್ ದೆನ್ 161% ಇರುತ್ತೆ. ಇದು ನಿಮಗೆ 261% ವರೆಗೂ ಟಚ್ ಆಗುತ್ತೆ. ಇದನ್ನ ನಾವು ಎಲಾಂಗೇಟೆಡ್ ಫ್ಲಾಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಿಮಗೆ ಸಿ ಏನಾಗುತ್ತೆ, ವೇವ್ ಸಿ ನಿಮಗೆ 161.8% ಇಂದ ಹಿಡಿದು 261.8% ವರೆಗೂ ರಿಟ್ರೇಸ್ ಆಗುತ್ತೆ. ಇನ್ನು ಒಂದು ಬರುತ್ತೆ, ಇದು ಯಾವುದು ಅಂತಂದ್ರೆ ನಿಮಗೆ ಟ್ರಂಕೇಟೆಡ್ ಅಂತಂದ್ರೆ
1 2 3 ಇಲ್ಲಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನಡ್ಕೊಳ್ಳಿ. ಟ್ರಂಕೇಟೆಡ್ ಏನ್ ಹೇಳ್ತಾರೆ ಅಂತಂದ್ರೆ ಇದು ನಿಮಗೆ ಮೋರ್ ದನ್ 100% ವೇವ್ ಏನಿರುತ್ತಲ್ವಾ, ಮೋರ್ ದನ್ 100% ಹೋಗಿದ್ರೆ ಚಾನ್ಸಸ್ ಏನಿರುತ್ತೆ ಅಂತಂದ್ರೆ ನಿಮಗೆ ಸಿ ಇಲ್ಲಿಗೆ ಬಂದು ಸಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅಂದ್ರೆ ಒಂದ್ ನಿಮಿಷ, ಇದು ಟ್ರಂಕೇಟೆಡ್ ಫ್ಲಾಟ್ ಅಂದ್ರೆ ಈಗ ಮೋರ್ ದನ್ 100% ಇದೆಯಾ ಬಿ. ಓಕೆ, ಈಗ ಸಿ ಹೆಂಗಾಗತ್ತೆ ಅಂದ್ರೆ ಸಿ ನಿಮಗೆ ಇಲ್ಲಿಗೆ 38% ವರೆಗೂ ಬಂದು ಮತ್ತೆ ಮೇಲ್ಗಡೆ ಬೂಸ್ಟ್ ಆಗ್ಬಿಡುತ್ತೆ. ಇಲ್ಲ ನಿಮಗೆ ಲೆಸ್ ದನ್ 61.8 ಇರಬೇಕು. 61.8% ಟಚ್ ಮಾಡಂಗಿಲ್ಲ ಇಲ್ಲಿ. ಓಕೆ, ಅವಾಗ ಏನಾಗುತ್ತೆ, ಸೊ ಹಾಗಿದ್ರೆ ನೀವು ಇಲ್ಲಿಗೆ ಎಂಟರ್ ಆಗಿರ್ತೀರಾ. ಓಕೆ, ನೀವು ಸಿ ಇದು ಕೆಳಗಡೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರಾ. ಬಟ್ ಸಡನ್ ಆಗಿ ಮಾರ್ಕೆಟ್ ಅಪ್ ಹೋಗ್ಬಿಡುತ್ತೆ. ಸೊ ಅಪ್ ಹೋದ್ರೆ ನೀವು ಹೇಗೆ ಆತರ ಟ್ರೇಡ್ ಮಾಡ್ತೀರಾ, ಸ್ಟಾಪ್ ಲಾಸ್ ಏನ್ ಇಡ್ತೀರಾ, ಅದಕ್ಕೆ ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೀವು ಈ ತರ ರಿಟ್ರೇಸ್ಮೆಂಟ್ ಹಾಕೋಬೇಕು. ಓಕೆ, ಕಡಿಮೆ ಟೈಮ್ ಅಲ್ಲಿ ಇದು 81.2% ಇದೆಯಲ್ವಾ, ಈ 81.2% ಈ ಟೈಮಿಂಗ್ ಏನಿದೆಯಲ್ಲ ಬಿ ದಿಂದ ಸಿ ಎನ್ ಟೈಮಿಂಗ್ ಇದೆಯಲ್ವಾ, ಇಷ್ಟೇ ಟೈಮ್ ಅಲ್ಲಿ ಇದು 81.2% ನ ಟಚ್ ಮಾಡಿ ಮೇಲ್ಗಡೆ ಹೋಗ್ಬಿಟ್ರೆ ಅದು ನಿಮಗೆ ವೇವ್ ಸಿ ಫೇಲ್ಯೂರ್ ಅಂತ ತಿಳ್ಕೋಬೇಕು. ಇದು ಟ್ರಂಕೇಟೆಡ್ ವೇವ್ ಸಿ ಫೇಲ್ಯೂರ್ ಅಂತ ನೀವು ಡಿಸೈಡ್ ಮಾಡಿ ನೀವು ಅಲ್ಲಿಂದ ಎಕ್ಸಿಟ್ ಆಗಬೇಕು. ಇಲ್ಲ ಅಂದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ನಾನು ಜಸ್ಟ್ ಈಗ ಫ್ಲಾಟ್ ಟೈಪ್ಸ್ ಬಗ್ಗೆ ಹೇಳಿದೆ. ಈಗ ಈ 3 ಟೈಪ್ ಅಲ್ಲಿ ನಾನು ಯಾವ್ದಾದ್ರು ಒಂದು ಟೈಪ್ ನ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ರಿಮೈನಿಂಗ್ 2 ಚಾರ್ಟ್ ನ ನೀವು ಹುಡುಕ್ಬೇಕು, ನೀವೇ ಹೋಮ್ವರ್ಕ್ ಮಾಡಬೇಕು. ಓಕೆ, ನಾವು ಒಂದು ಈಗ ಎಕ್ಸಾಂಪಲ್ ನೋಡೋಣ. ಈಗ ನಾವಿರೋದು ಈಗ ITC ಅಲ್ಲಿ. ITC ಇದು ವೇವ್ 3 ಮತ್ತೆ ವೇವ್ 4 ರಿಟ್ರೇಸ್ಮೆಂಟ್ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಇದನ್ನ 0, ಇದನ್ನ ಎ ಅಂತ ಕನ್ಸಿಡರ್ ಮಾಡಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿ, ಇದನ್ನ ನಾವು ಸಿ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಈಗ ನಮಗೆ ವೇವ್ ಎ ನೋಡಿ, ವೇವ್ ಎ ನಮಗೆ 81.2% ಟಚ್ ಆಗಿಲ್ಲ. ಅಂದ್ರೆ 61 to 81% ಮಧ್ಯನೇ ನಮ್ಗೆ ವೇವ್ ಬಿ ಇದೆ. ಓಕೆ, ಸೊ ಹಾಗಿದ್ರೆ ವೇವ್ ಸಿ ಎಷ್ಟಿದೆ? ವೇವ್ ಸಿ ನಮಗೆ ನೋಡಿ 100%, ಹೆಚ್ಚು ಕಡಿಮೆ 100% ವರೆಗೂ ರಿಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ. ನಮಗೆ ಇದು ನಾರ್ಮಲ್ ಫ್ಲಾಟ್ ಆಗಿ ವರ್ಕ್ ಆಗಿದೆ. ಓಕೆ, ಸೊ ಇದೇ ತರ ನೀವು ರಿಮೈನಿಂಗ್ 2 ನ ಸ್ಟಡಿ ಮಾಡಿ. ಓಕೆ, ನಾವಿರೋದು ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ. ಇಲ್ಲಿ ನಿಮಗೆ ದಿ ಬೆಸ್ಟ್ ಎಕ್ಸಾಂಪಲ್ ಇರೋದು ಫ್ಲಾಟ್ ಗೆ ಟ್ರಂಕೇಟೆಡ್ ಫ್ಲಾಟ್ಸ್ ಇಲ್ಲಿ. ಓಕೆ, ಈಗ ನೋಡಿ, ಇದು ವೇವ್ ಎ, ಇದು ಬಿ, ಇದು ಸಿ. ಓಕೆ, ನಮಗೆ ವೇವ್ ಎ ನೋಡಿ 100% ವರೆಗೂ ರಿಟ್ರೇಸ್ ಆಗಿದೆ. ಓಕೆ, ಆಯ್ತಾ? ಸೊ ಮೋರ್ ದೆನ್ 100% ರಿಟ್ರೇಸ್ ಆದ್ರೆ ನಿಮಗೆ ವೇವ್ ಬಿ. ಸೊ ನಿಮ್ಗೆ ಸಿ ನೋಡಿ 61.8 ಟಚ್ ಆಗಿಲ್ಲ. ಓಕೆ, ಸೊ ಇಲ್ಲಿಂದ ರಿವರ್ಸ್ ಆಗ್ತದೆ. ಮ್ಯಾಕ್ಸಿಮಮ್ ಇದು 38.2
2 ದಿಂದನೇ ರಿವರ್ಸ್ ಆಗತ್ತೆ. ಸೊ ಇದನ್ನೇ ನೀವು ಮುಂಚೆ ಥಿಂಕ್ ಮಾಡಿ. ಓಕೆ, ನೋಡಿ ಇಲ್ಲಿ ಥಿಂಕ್ ಮಾಡಿ, ಇಲ್ಲ ಇಲ್ಲಿ ಥಿಂಕ್ ಮಾಡಿ. ಓಕೆ, ನೋಡಿ ಇದು ಮುಂದಿನ ಫಾರ್ಮ್ ಆಗಿಲ್ಲ ಅಂತ ತಿಳ್ಕೋದು ಈಗ. ಓಕೆ, ನೋಡಿ ಇದು ಇಲ್ಲಿಂದನೇ ಸ್ಟಾರ್ಟ್ ಆಯ್ತಾ. ಸೊ ನಿಮಗೆ ಇಲ್ಲಿ ಸಿ ಫೇಲ್ಯೂರ್ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ಸಹ ನೋಡಿ 38.2 ದಿಂದ ಮತ್ತೆ ರಿವರ್ಸಲ್ ಆಗಿ ಗೊತ್ತಾಗತ್ತೆ. ನಾವು ಇಲ್ಲಿ ಕನ್ಸಿಡರ್ ಮಾಡುವ ಈಗ. ಸೊ ನಮಗೆ ಬಿ ಇಲ್ಲಿ ಮುಗಿದು 61.8 ಟಚ್ ಆಗಿಲ್ಲ. ಸೊ ನಿಮಗೆ ಮತ್ತೆ ಅಪ್ ಸೈಡ್ ಮೂವ್ ಹೋಗುತ್ತೆ. ಇಲ್ಲಿ ನಾರ್ಮಲಿ ಏನ್ ಆಗತ್ತೆ ಯಾಕಂದ್ರೆ ನಾವು ಸಿ ಇಲ್ಲಿಗೆ ಬಂದ ತಕ್ಷಣ ಏನ್ ಮಾಡ್ತೀವಿ, ಮತ್ತೆ ಕೆಳಗಡೆ ಹೋಗ್ಬೋದು ಅಂತ ಇಲ್ಲಿ ಎಂಟರ್ ಆಗ್ತೀವಿ. ಬಟ್ ಇದು ಇಲ್ಲಿಂದನೇ ರಿವರ್ಸಲ್ ಸ್ಟಾರ್ಟ್ ಆಗುತ್ತೆ. ರಿವರ್ಸಲ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಸಿ ಫೇಲ್ಯೂರ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅವಾಗ ನೀವು ಏನ್ ಮಾಡ್ಬೇಕು, ಈ ಬಿ ಇಂದ ನೀವು ಸಿ ಗೆ ನಾರ್ಮಲ್ ಫಿಬ್ನಾಸಿ ಹಾಕಬೇಕು. ಯಾವಾಗಿದು 81.2% ರಿಟ್ರೇಸ್ ಆಗಿ ಮೇಲ್ಗಡೆ ಹೋಗುತ್ತೋ ಅವಾಗೆ ಇದು ನಮ್ಗೆ ವೇವ್ ಸಿ ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ಅದನ್ನ ಫೇಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ನಿಮ್ಗೆ 2 ಎಕ್ಸಾಂಪಲ್ ನಾನು ಹೇಳಿದೆ ಈಗ. ಸೊ ಈಗ ಎಲಾಂಗೇಟೆಡ್ ಫ್ಲಾಟ್ಸ್ ನೀವೇ ಹುಡುಕ್ಬೇಕು. ಓಕೆ, ಹುಡುಕಿ ಸ್ಟಡಿ ಮಾಡಿ. ಸೊ ಇದು ಇವತ್ತಿನ ಕೋರ್ಸ್ ಬಗ್ಗೆ. ಸೊ ಟೈಪ್ಸ್ ಆಫ್ ಫ್ಲಾಟ್ ಕರೆಕ್ಷನ್ಸ್ ಇವತ್ತೇ ಮುಗಿತು. ನೆಕ್ಸ್ಟ್ ಇನ್ನೊಂದಿದೆ ಫ್ಲಾಟ್ ಕರೆಕ್ಷನ್ಸ್ ಅಲ್ಲೇನೆ, ಅದು ಬೇಸ್ಡ್ ಆನ್ ವೇವ್ ಬಿ ರಿಟ್ರೇಸ್ಮೆಂಟ್. ವೇವ್ ಬಿ ನಮಗೆ ಮೋರ್ ದೆನ್ 100% ಹೋದ್ರೆ 81.2 ಇಂದ ಮುಂದೆ ಹೋದ್ರೆ ಯಾವ ಟೈಪ್ ಕರೆಕ್ಷನ್ಸ್ ಬರುತ್ತೆ ಅಂತ ಅದು ನನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇದ್ರ ಬಗ್ಗೆ ಕಲಿಬೇಕು ಅಂತಂದ್ರೆ ಅವರಿಗೆ ದಯವಿಟ್ಟು ಲಿಂಕ್ ಅನ್ನ ಕಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು. ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್.